ಟಮಾಟೆ ಹೋಗಿ ಟೂಲ್ ಕಿಟ್ ತಗೊಂಬರ. ಲೇ ಅಮಟೆ ಬೇಡ ಬರೋ, ಬ್ಯಾಟ್ರಿ ವೈರ್ ಅಷ್ಟೇ ಲೂಸ್ ಆಗಿರೋದು. ಅಷ್ಟೇನಾ? ಗೊತ್ತಿದ್ರೆ ನಾನೇ ರೆಡಿ ಮಾಡು. ಇವಾಗ ಸ್ಟಾರ್ಟ್ ಮಾಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಏನು ಬೇಡ, ಸ್ಟಾರ್ಟ್ ಆಯ್ತಲ್ಲ, ಹಿಂಗೆ ನಡೀರಿ. ಏನೂ ವಿಷಯ ಇಲ್ಲ ಅಂದರೆ ಕಾಲೇ ಮಾಡಬಾರ್ದಾ? ಇದೇ 1 ವರ್ಷದ ಹಿಂದೆ ನಾವು ಇಡೀ ರಾತ್ರಿ ಮಾತಾಡ್ತಿದ್ವಿ. ಆಗಲೂ ಏನೂ ಮಾತಾಡೋಕ್ಕೆ ವಿಷಯನೇ ಇರಲಿಲ್ಲ, ಆದರೆ ನಮಗೆ ಮಾತಾಡೋ ಮನಸ್ಸಿತ್ತು. ನಮ್ಮ ಪ್ರೀತಿನೂ ಬದಲಾಗತ್ತಾ? ಈ ಬಾಲಂದ್ ಯಾಕೋ ಅತಿ ಆಗ್ತಿದೆ. ಇವನನ್ನು ಆಪ್ಷನ್ ಆಗಿ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡಿದರೆ ತಪ್ಪು ಅನ್ಸುತ್ತೆ. ಸ್ವಲ್ಪ ಸದ್ರ ಕೊಡ್ತಿದ್ದ ಹಾಗೆ ಮತ್ತೆ ಬಾಲದ ಥರ ಹಿಂದೆನೇ ಬರ್ತಿದ್ದಾನೆ. ಜ್ಯೂಸ್ ಕೊಡಿಸೋದು, ಮಸಾಲೆ ದೋಸೆ ತಿನ್ನಿಸೋದು, ಹೆಚ್ಚು ಅಂದರೆ ಮೂವಿಗೆ ಕರ್ಕೊಂಡು ಹೋಗೋದು. ಇದು ಬಿಟ್ಟು ಇನ್ನೇನೂ ದಕ್ಕಲ್ಲ. ಏನ್ ಅಮಲ್ ಬೇಬಿ, ಇಲ್ಲಿವರೆಗೂ ಬಂದು ನನ್ನನ್ನು ಮಾತಾಡಿಸ್ದೆ ಹೋಗ್ತಿದ್ಯಾ? ನೀನ್ ಇಲ್ಲಿವರೆಗೂ ಬಂದಿದ್ ನನ್ನ ನೋಡಕ್ಕೆ ತಾನೆ? ಡೌಟೇ ಬೇಡ, ನಾನು ಇಲ್ಲಿ ಬಂದಿದ್ದು ನಿನ್ನೆ ನೋಡೋಕೆನೆ. ಆದ್ರೆ ನೀನೆ ಲೇಟಾಗಿ ದರ್ಶನ ಕೊಡ್ತಾ ಇದ್ಯಾ. ಲೇಟಾಗ? ಹೀಗೋಗ್ ಹಾಗೆ ಬರೋಷ್ಟ್ರಲ್ಲಿ ನೀನ್ ಹೊರಟ್ಬಿಟ್ಟು ನನ್ನೇ ಲೇಟ್ ಅಂತಿದ್ಯಾ? ನಾವೇನು ಹೊರಟಿರ್ಲಿಲ್ಲ, ನಿಮ್ಮ ಸೈನ್ಯನೇ ಅಕ್ಕ ಬಂದು ಬರೋದು ಪಕ್ಕ ಲೇಟ್ ಆಗುತ್ತೆ ಅಂದಿದ್ದು. ನೈಟ್ ಆಗ್ಬೋದು, ವೆಯ್ಟ್ ಮಾಡ್ದೆ ಗೆಟ್ ಔಟ್ ಆಗಿ ಅಂದಿದ್ದು ಇವರೇ. ಯಾಕ್ರೋ ಹಾಗೆ ಹೇಳಿದ್ದೀರಾ? ಆಯಿಲ್ ತಗೊಂಡ್ ಬರಕ್ತಾನೆ ಹೋಗಿದ್ದು, ಅಷ್ಟಕ್ಕೆ ನೈಟ್ ಆಗೋಗುತ್ತಾ? ಅದು ಅದು ಆಯ್ತಾ, ನನ್ಗೆ ಯಾಕೋ ಇಲ್ಲಿ ಸ್ವಲ್ಪ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಈ ವಾನರ ಸೈನ್ಯ ಅಷ್ಟು ಸುಲಭವಾಗಿ ಸತ್ಯನ ವಿಷಯದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲ್ವಲ್ಲ? ಹೇಳ್ರೋ, ಯಾಕೆ ಹಾಗೆ ಹೇಳಿದ್ರಿ? ಬರೋದ್ ಲೇಟ್ ಆಗುತ್ತೆ ಅಂತ ನಾನ್ ನಿಮ್ಗೆ ಹೇಳದ್ನಾ? ಏನೋ ಹಂಗಂದ್ರೆ ಇವ್ರು ಯಾಕೆ ಸತ್ಯನ ವಿಷಯದಲ್ಲಿ ಸುಳ್ಳು ಹೇಳಿದ್ರು? ಅಮ್ಮಿದ ಏನೋ ಮಿಸ್ ಆಗಂಗೆ ಹೇಳಿರ್ಬೇಕಣ್ಣ.